ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಬಬಿಲಿಟಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಬೇಸಿಕ್ ಕ್ವಶನ್ಸ್ ಸ್ಟಾರ್ಟ್ ಮಾಡಿದ್ವಿ, ಜೊತೆಗೆ ಅದರಲ್ಲಿ ಕಾಯಿನ್ಸ್ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋಲಿ ನಾವೇನು ಮಾಡೋಣ, ಡೈಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾರ್ಮಲಾಗಿ ಡೈಸ್ ಕ್ವಶನ್ಸ್ ಬಂದಾಗ ನಮಗೆ 6 ಸೈಡ್ಸ್ ಇರುತ್ತೆ. ಇವಾಗ ಡೈಸ್ ಅಂದರೆ ಗೊತ್ತಲ್ವಾ ನಿಮಗೆ, 6 ಸೈಡ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಡೈಸಲ್ಲಿ ಏನೇನು ಇರುತ್ತೆ ನಂಬರ್ಸು 1 2 3 4 5 6 ಸೈಡ್ಸಲ್ಲಿ ಒಂದೊಂದು ಸೈಡ್ ಒಂದೊಂದು ನಂಬರ್ ಇರುತ್ತೆ. ಸೊ ಇದರಲ್ಲಿ 1 3 5 ಅನ್ನೋದು ಆಡ್ ನಂಬರು, 2 4 6 ಅನ್ನೋದು ಈವನ್ ನಂಬರು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ನಾನು ಈ ಆರ್ಡರ್ ಇವನ್ ಕ್ವಶನ್ಸ್ ಕೇಳ್ತಾರೆ, ಅದು ಸೇಮ್ ನಾವು ಏನು ಕಾಯಿನ್ಸ್ ಕ್ವಶನ್ಸ್ ಏನು ಮಾಡಿದ್ವು ಸೇಮ್ ಅದೇ ಥರನೇ ಮಾಡೋದು. ಸೊ ಫಸ್ಟ್ ಇದನ್ನು ಮಾಡ್ಬಿಟ್ಟು ಆಮೇಲೆ ಬೇರೆ ಟೈಪ್ಸ್ ಆಫ್ ಕ್ವಶನ್ಸು ನಾವು ಸಾಲ್ವ್ ಮಾಡೋಣ. ಫಸ್ಟು ಡೈಸಲ್ಲಿ ನಮಗೆ 6 ಸೈಡ್ಸ್ ಇರ್ತವೆ ಅಂತ ಗೊತ್ತಾಯಿತು. ಅದರಲ್ಲಿ 1 3 5 ಅನ್ನೋದು ಆಡ್ ನಂಬರು, 2 4 6 ಅನ್ನೋದು ಇವನ್ ನಂಬರ್ಸ್, ಕರೆಕ್ಟ್ ಅಲ್ವಾ? ಸೊ ನಮಗೆ ರೆಗ್ಯುಲರಾಗಿ ನಾರ್ಮಲಾಗಿ ಡೈಸಲ್ಲಿ 2 ಡೈಸಸ್ ಕೊಡ್ತಾರೆ, ಅಥವಾ 3 ಡೇಸ್ ಕೊಡ್ತಾರೆ, ಅಥವಾ 4 ಡೇಸ್ ಮ್ಯಾಕ್ಸಿಮಮ್, ಇಷ್ಟೇ. ಇದ್ರ ಮೇಲೆ ನಮಗೆ ಕೊಡಲ್ಲ. ಯಾಕಂದರೆ ಇದ್ರ ಮೇಲೆ ಈಗ 2 ಡೇಸ್ ಕೊಟ್ಟಾಗ ಅದೇನಾಗುತ್ತೆ ನಮಗೆ 6 ಪವರ್ 1, 3 ಡೇಸ್ ಕೊಟ್ಟಾಗ ನಮಗೆ 2 ಡೇಸ್ ಕೊಟ್ಟಾಗ 6 ಪವರ್ 2, 3 ಡೇಸ್ ಕೊಟ್ಟಾಗ 6 ಪವರ್ 3, 4 ಡೇಸ್ ಕೊಟ್ಟಾಗ ನಮಗೆ 6 ಪವರ್ 4 ಆಯ್ತದೆ. 6 ಪವರ್ 2ಗೆ ಎಷ್ಟು ಬರುತ್ತೆ ನಮಗೆ 36, 6 ಪವರ್ 3ಗೆ 216, 6 ಪವರ್ 4ಗೆ 1296. ಸೊ 6 ಪವರ್ 5 ಕೊಟ್ಬಿಟ್ರೆ ಅದು 5000 6000 ಹೊಂಟೋಗ್ಬಿಡುತ್ತೆ. ಸೊ ನಮಗೆ ನಾರ್ಮಲಾಗಿ ಅದನ್ನು ಕೊಡಲ್ಲ. ಸೊ ಇದರಲ್ಲಿ ನಮಗೆ ಆಡ್ ಅಥವಾ ಈವನ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಆರ್ಡರ್ ಈವನ್ ಕ್ವಶನ್ಸ್ ಕೇಳ್ತಾರೆ. ಸೊ ಇದರಲ್ಲಿ ನಮಗೆ ಆರ್ಡರ್ ಈವನ್ ಕ್ವಶನ್ಸ್ ಹೆಂಗೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ 2 ರೈಸ್ ರೋಲ್ಡ್, ಓಕೆ, 2 ಡೈಸ್ ರೋಲ್ಡ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಡೈಸ್ ಶೋಯಿಂಗ್ ಆಡ್ ನಂಬರ್ಸ್ ಅಂತ ಕೇಳ್ತಾರೆ. ಓಕೆ, ಈ ಥರ ಕ್ವಶನ್ ಕೊಡ್ತಾರೆ. ಸೊ 2 ಡೈಸ್ ರೋಲ್ ಮಾಡಿದಾಗ, ಇವಾಗ ಇದು ಡೈಸು, ಕರೆಕ್ಟ್ ಅಲ್ವಾ? ಇದನ್ನು ರೋಲ್ ಮಾಡಿದಾಗ ನಮಗೆ 6 ಬಂತು ಅಂದರೆ ಈವನ್ ನಂಬರ್, 3 ಬಂತು ಅಂದರೆ ಆಡ್ ನಂಬರ್. ಸೊ ನಮಗೆ ಆಡ್ ನಂಬರ್ ಬರೋಕ್ಕೆ 2 ಡೈಸ್ ರೋಲ್ ಮಾಡಿದಾಗ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ 2 ಡೈಸ್ ರೋಲ್ ಮಾಡಿದಾಗ ನಮಗೆ ಆಡ್ ನಂಬರ್ ಯಾವ್ದು 1 3 5. ಸೊ ನಮಗೆ 1 1 ಬರ್ಬೋದು, ಕರೆಕ್ಟ್ ಅಲ್ವಾ? 2 ಡೈಸ್ ರೋಲ್ ಮಾಡಿದಾಗ ಒಂದರಲ್ಲಿ 1 ಬರ್ಬೋದು, ಇನ್ನೊಂದರಲ್ಲೂ 1 ಬರ್ಬೋದು, ಅಥವಾ 3 3 ಬರ್ಬೋದು, ಅಥವಾ 5 5 ಬರ್ಬೋದು, ಅಥವಾ 1 3 ಬರ್ಬೋದು, ಅಥವಾ 3 1 ಬರ್ಬೋದು, ಕರೆಕ್ಟ್ ಅಲ್ವಾ? ಅಥವಾ ನಮಗೆ 1 5 ಬರ್ಬೋದು, ಅಥವಾ 5 1 ಬರ್ಬೋದು, ಅಥವಾ ನಮಗೆ 3 5 ಬರ್ಬೋದು, ಅಥವಾ 5 3 ಬರ್ಬೋದು. ಸೊ ಟೋಟಲ್ ಎಷ್ಟಾಯಿತು 1 2 3 4 5 6 7 8 9, ಅಂದರೆ ನಮಗೆ 9 ಚಾನ್ಸಸ್ ಇದೆ, ಕರೆಕ್ಟ್ ಅಲ್ವಾ? 9 ಚಾನ್ಸಸ್ಸಲ್ಲಿ ನಮಗೆ 9 ಚಾನ್ಸ್ ಇದೆ, ಟೋಟಲ್ ಆಗಿ 9 ಅಕ್ಕರೆನ್ಸ್, ಕರೆಕ್ಟ್ ಅಲ್ವಾ? 9 ಟೈಮ್ಸು ನಮಗೆ ಚಾನ್ಸ್ ಇದೆ ಏನು ಆಡ್ ನಂಬರ್ಸೇ ಬರೋಕ್ಕೆ, ಅದಕ್ಕಿಂತ ಜಾಸ್ತಿ ಅಂತೂ ಬರೋಲ್ಲ. ಸೊ ಕೆಳಗಡೆ 2 ಡೈಸ್ ರೋಲ್ ಮಾಡಿದಾಗ ಕೆಳಗಡೆ ಏನಾಗಿರುತ್ತೆ 6 ಪವರ್ 2, ಯಾಕಂದರೆ ಒಂದು ಡೈಸ್ಗೆ 6 ಸೈಡ್ಸ್ ಇರುತ್ತೆ, ಆ ಥರ 2 ಡೈಸ್ ರೋಲ್ ಮಾಡಿರೋದು. ಸೊ ಇದೇನಾಗುತ್ತೆ 9/36. ಸೊ 9/36 ಅಂತ ಅಂದರೆ 1/4. ಓಕೆ, ಅರ್ಥ ಆಯ್ತಾ? ಅದೇ ನಮಗೆ ಇದೇ ಕ್ವಶನಲ್ಲಿ ಆಡ್ ಬದಲು ಇವನ್ ಕೊಟ್ಟಿದ್ರು ನಮಗೆ ಸೇಮ್ ಆನ್ಸರೇ ಬರುತ್ತೆ. ಯಾಕಂದರೆ ಇವನಲ್ಲೂ ಕೂಡ ನಮಗೆ 3 ನಂಬರ್ಸ್ ಇದೆ. ಇಲ್ಲಿ 3 ನಂಬರ್ಸ್ ಇದ್ದಾಗ 9/6 ಪವರ್ 2 ಬಂದಾಗ ಇವನ್ ಕೊಟ್ಟಾಗ ನಮಗೆ 9/36 ವಿಚ್ ಮೀನ್ಸ್ 1/4 ಬರುತ್ತೆ. ಓಕೆ, ಆದರೆ ಇದನ್ನು ಇಷ್ಟೆಲ್ಲ ಮಾಡೋದೇನು ಬೇಕಾಗಿಲ್ಲ. ನಾವು ಏನು ಕಾಯಿನ್ಸಲ್ಲಿ ತಿಳ್ಕೊಂಡ್ವೋ ಅದೇ ಥರನೇ ಮಾಡ್ಬೋದು. ಹೆಂಗೆ ಅಂತ ಅಂದರೆ, ಸೊ ಇದು ಅರ್ಥ ಆಗಿಲ್ವಾ? ಫಾರ್ ಎಕ್ಸಾಂಪಲ್ ಈಗ 2 ಡೈಸಸ್ ಆರ್ ರೋಲ್ಡ್ ಅಂತ ಕೊಟ್ಟರು ಅಂದ್ಕೊಳ್ರಿ. ಓಕೆ, 2 ಡೈಸ್ ರೋಲ್ ಮಾಡಿ ಎರಡೂ ಆಡ್ ನಂಬರ್ ಬರೋಕ್ಕೆ ಎಷ್ಟು ಚಾನ್ಸು ಅಂತ ಅಂದರೆ, ಈಗ ಅದನ್ನೇ ಮಾಡಿದ್ದು 1/4 ಬಂತು. ಇದನ್ನು ನಾವು ಕಾಯಿನ್ಸ್ ಥರ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದರೆ ಇವಾಗ 2 ಕಾಯಿನ್ಸ್ ಟಾಸ್ ಮಾಡಿ ನಮಗೆ 2 ಕೂಡ ಹೆಡ್ಡು ಅಥವಾ 2 ಕೂಡ ಟೈಲು. ಈ ಆಡ್ನ ನೀವು ಟೈಲರ್ ಅಂದ್ಕೊಳ್ಳಿ, ಹೆಡ್ಡರ್ ಅಂದ್ಕೊಳ್ಳಿ, ಯಾವ್ದಾರು ಅಂದ್ಕೊಳ್ಳಿ. 2 ಹೆಡ್ ಬರೋಕ್ಕೆ ಅಥವಾ 2 ಟೈಲ್ಸ್ ಬರೋಕ್ಕೆ ಎಷ್ಟು ಚಾನ್ಸಸ್ ಇರುತ್ತೆ? 1/2², 1/4 ಅಷ್ಟೇ ಅಲ್ವಾ? ಇವಾಗ ಹೆಡ್ಡು ಬರೋಕ್ಕೆ ಎಷ್ಟು ಚಾನ್ಸ್ ಇದೆ? ಬರೀ ಒಂದೇ ಚಾನ್ಸು, ಕರೆಕ್ಟ್ ಅಲ್ವಾ? ಟೈಲು ಬರೋಕ್ಕೆ ಎಷ್ಟು ಚಾನ್ಸ್ ಇದೆ? ಬರೀ ಒಂದೇ ಚಾನ್ಸು. ಅರೆ 2 ಪವರ್ 2 ಎಂತಕ್ಕೆ ಬರ್ಕೊಂಡ್ವಿ? 2 ಕಾಯಿನ್ ಟಾಸ್ ಮಾಡಿದಾಗ ಒಂದು ಕಾಯಿನಲ್ಲಿ ಹೆಡ್ಡು ಟೈಲು ಇರುತ್ತೆ, ಇನ್ನೊಂದು ಕಾಯಿನಲ್ಲಿ ಹೆಡ್ಡು ಟೈಲು ಇರುತ್ತೆ. ಸೊ 2 ಪವರ್ 2 1/4. ಸೊ ಇಲ್ಲೇನು ಬಂತು ನಮಗೆ 1/4. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗಿಲ್ವಾ? ಫಾರ್ ಎಕ್ಸಾಂಪಲ್ ಈಗ 7 ಡೈಸ್ ರೋಲ್ಡ್ ಅಂತ ಅಂದ್ಕೊಳ್ಳಿ. ಓಕೆ, 7 ಡೈಸ್ ರೋಲ್ ಮಾಡಿಬಿಟ್ಟು 7 ನಮಗೆ ಇವನ್ ನಂಬರೇ ಬರಬೇಕು ಅಂತ ಅಂದರು. ಅವಾಗ ಇದೇನಾಗುತ್ತೆ, ಡೈರೆಕ್ಟ್ ನೀವು ಇದನ್ನು ಕಾಯಿನ್ಸ್ ಥರ ಕನ್ವರ್ಟ್ ಮಾಡ್ಕೊಂಬಿಡಿ. ಅಂದರೆ 7 ಕಾಯಿನ್ಸ್ ಟಾಸ್ಡ್ ಅಂದ್ಕೊಳ್ಳಿ, 7 ಟೈಲ್ಸ್ ಬರಬೇಕು ಅಂತ ಅಂತೆ.
7 ಟೈಲ್ಸ್ ಬರಬೇಕು. ಅದೇ ಥರನೇ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು 7 ಟೈಲ್ಸ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ? ಬರೀ ಒಂದೇ, 2^7. 2^7 ಅಂತ ಅಂದ್ರೇನು? 1/128. ಮುಗೀತು. ಓಕೆ, ಅರ್ಥ ಆಗ್ತಿದೆಯಲ್ವಾ? ಇನ್ನೂ ಅರ್ಥ ಆಗಿಲ್ವಾ? ಬೇಕಂದರೆ ಇನ್ನೊಂದು ತಗೊಂಡು ಇವಾಗ 5 ಡೈಸ್ ರೋಲ್ಡ್. ಓಕೆ, 5 ಡೈಸ್ ಬಿಟ್ಟು 3 ನಂಬರು ಅಂದರೆ 3 ಡೈಸಲ್ಲಿ ಇವನ್ ನಂಬರ್ ತೋರಿಸ್ಬಿಟ್ಟು 2 ಡೈಸಲ್ಲಿ ಆಡ್ ನಂಬರ್ ತೋರ್ಸೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ಇವನ್ ಆಡ್ನ ನೀವು ಹೆಡ್ ಟು ಟೈಲ್ಸ್ ಥರ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ 5 ಕಾಯಿನ್ಸ್ ಟಾಸ್ ಮಾಡಿ 3 ಹೆಡ್ಸ್ ಬರಬೇಕು, 2 ಟೈಲ್ ಬರಬೇಕು. ಅವಾಗ ಏನು ಮಾಡ್ತೀರಾ? ಇದು 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ 2^5. ಯಾಕಂದರೆ ಇವಾಗ ನೀವು ಡೈಸು 5 ಡೈಸ್ ಅಂತ ಅಂದರೆ 6^5 ಎಲ್ಲಿಗೂ ಹೊಂಟೋಗ್ಬಿಡುತ್ತೆ. ಆ ಕ್ಯಾಲ್ಕುಲೇಷನ್ಸನ್ನು ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ನೀವು ಆಡ್ ಇವನ್ ಏನು? ಆಡು ಮತ್ತು ಇವನ್ ಇಲ್ಲಿ 2 ಥಿಂಗ್ಸು, ಕರೆಕ್ಟ್ ಅಲ್ವಾ? 2 ಟರ್ಮ್ಸು. ಸೊ ಈ ಆಡ್ ಇವನು ನಾವು ಹೆಡ್ ಟು ಟೈಲ್ ಅಂತ ಅನ್ಕೋಬೋದಾ? ಹೆಡ್ ಟು ಟೈಲು ಕೂಡ 2 ಟರ್ಮ್ಸ್ ಅಲ್ವಾ? ಆಡ್ ಇವನ್ ಕೂಡ 2 ಟರ್ಮ್ಸ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ 3 ಫ್ಯಾಕ್ಟೋರಿಯಿಂದ 5 ಫ್ಯಾಕ್ಟೋರಿಯಲ್ ಹೋದರೆ 5 ಇಂಟು 4 ಉಳಿಯುತ್ತೆ. 2 ಫ್ಯಾಕ್ಟೋರಿಯಲಿಂದ 2 2 4, 5 2 10, 10 ಡಿವೈಡೆಡ್ ಬೈ 32 ವಿಚ್ ಮೀನ್ಸ್ 5/16. ಸೊ ನಮ್ಮ ಆನ್ಸರ್ ಏನು ಬಂತು ಇಲ್ಲಿ? 5/16. ಸೊ ಇದು ಯಾವಾಗ ಈ ಕಾಯಿನ್ಸಿಗೆ ಕನ್ವರ್ಟ್ ಮಾಡ್ಕೊತೀರಾ? ಕೇವಲ ಆಡ್ ಇವನ್ ಕೊಟ್ಟಾಗ ಎಷ್ಟೇ ಡೈಸ್ ಕೊಡಲಿ, ಆಡ್ ಇವನ್ ಅನ್ನೋದು ಕೊಟ್ಟಿದ್ದಾಗ ಮಾತ್ರ ನಿಮಗೆ ಹೆಡ್ ಟು ಟೈಲ್ಸ್ ಕನ್ವರ್ಟ್ ಮಾಡ್ಕೊಬೇಕು. ಸಮ್ಮು ಅಥವಾ ಪ್ರಾಡಕ್ಟು ಈ ಥರ ಕೊಟ್ಟಾಗ ನಾವು ಇದಕ್ಕೆ ಕನ್ವರ್ಟ್ ಮಾಡ್ಕೊಬಾರ್ದು. ಆಡ್ ಇವನ್ ಕೊಟ್ಟಾಗ ಡೈರೆಕ್ಟಾಗಿ ಕಾಯಿನ್ಸ್ ಥರ ಮಾಡಿ ಇದೇ ಆನ್ಸರೇ ಬಂದ್ಬಿಡುತ್ತೆ. ಓಕೆನಾ? ಸೊ ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ 3 ಡೈಸ್ ರೋಲ್ಡ್. ಓಕೆ, 3 ಡೈಸ್ ರೋಲ್ಡ್ ಆಗಿಬಿಟ್ಟು ಇದ್ರಲ್ಲಿ ಬರೋ ವ್ಯಾಲ್ಯೂ ತೋರಿಸುತ್ತಲ್ಲ. ಈಗ 3 ಡೈಸ್ ಬಿಟ್ಟಾಗ ಅದಕ್ಕೆ ಒಂದೊಂದು ವ್ಯಾಲ್ಯೂ ತೋರಿಸುತ್ತಲ್ಲ, ಅದು ಪ್ರಾಡಕ್ಟು. ಅದರದ್ದು ಪ್ರಾಡಕ್ಟು ನಮಗೆ ಆಡ್ ಆಗೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಇವಾಗ ಈ ಥರ ಡೈಸ್ ರೋಲ್ ಮಾಡಿದ್ವಿ. ಇಲ್ಲಿ 1 ಬಿತ್ತು, ಇನ್ನೊಂದು ಯಾವುದೋ 2 ಬಿತ್ತು, ಇನ್ನೊಂದು ಯಾವುದೋ 3 ಬಿತ್ತು. ಅದು ಎಷ್ಟರ ಬಿದ್ದಿರ್ಬೋದು? 3 ಡೈಸಸ್ಸು. ಸೊ ಅದರದ್ದು ಪ್ರಾಡಕ್ಟು ಅಂದರೆ ಅದನ್ನು 3ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಡ್ ಬರೋಕ್ಕೆ ಎಷ್ಟು ಚಾನ್ಸು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ನಾವು ಆಡ್ ಆ್ಯಂಡ್ ಇವನ್ ಕಾನ್ಸೆಪ್ಟೇ ಮಾತಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ನೀವು ಡೈರೆಕ್ಟಾಗಿ ಕಾಯಿನ್ಸಲ್ಲಿ ಏನು ಡಿನಾಮಿನೇಟರ್ ಬರ್ಕೊತಿದ್ರೋ ಕಾಯಿನ್ಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ಸೊ 3 ಡೈಸ್ ರೋಲ್ಡ್ ಅಂದರೆ 2^3 ಕೆಳಗಡೆ. ಓಕೆ, 2^3 ಅಂತ ಅಂದರೆ 8 ಬರುತ್ತೆ. ಸರಿನಾ? ನಾವು ಆಡ್ ಇವನ್ ಕಾನ್ಸೆಪ್ಟಲ್ಲಿ ಮಾತಾಡಿದಾಗೆಲ್ಲ ಇದನ್ನು ನೀವು ಡೈರೆಕ್ಟಾಗಿ 2 ಪವರ್, ಅವ್ರು ಎಷ್ಟು ಡೈಸ್ ಕೇಳಿದ್ರೆ ಅಷ್ಟು ಪವರ್ ಹಾಕೊಂಡ್ಬಿಡ್ಬೋದು. ಸೊ ಇವಾಗ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಆಡ್ ನಂಬರ್ ಯಾವುದು? 1 ಇಂಟು 3 ಇಂಟು 5 ಈ ಥರ ಬಿತ್ತು ಅಂದ್ಕೊಳ್ಳಿ. ಓಕೆನಾ? ಇದಕ್ಕೆ ಆನ್ಸರ್ ಏನಾಯಿತು? 5 3 15, 15 ಅಂದರೆ 15 ಏನು? ಆಡ್ ನಂಬರು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ 3ಕ್ಕೂ ಆಡು, ಇದು ಆಡು ಆಡು ಆಡು, ಈ 3 ನಂಬರ್ ಆಡು 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 ಬಿದ್ದಾಗ ಆನ್ಸರ್ ಏನು ಬಂತು? ಆಡೇ ಬಂತು, ಕರೆಕ್ಟ್ ಅಲ್ವಾ? ಈಗ ನಮಗೆ ಇನ್ ಕೇಸ್ ಈ 5 ಬದಲು ಇವನ್ ನಂಬರ್ ಸಿಕ್ತು ಅಂದ್ಕೊಳ್ಳಿ, 1 ಇಂಟು 3 ಇಂಟು 6, ಅವಾಗ ಏನಾಯಿತು? ನಮಗೆ ಇವನ್ ನಂಬರ್ ಬಂತು, ಆನ್ಸರು ಇವನ್ ನಂಬರ್ ಬಂತು. ಓಕೆ, ಇಲ್ಲ ನಾನು ಆಡ್ ಇವನ್ ತೊಗೊಂಡೆ. ಇವಾಗ ಎರಡು ಒಂದೇ ಆಡು ತೊಗೊಂಬಿಟ್ಟು ಮಿಕ್ಕಿದ ಇವನ್ ತೊಗೊಂಡ್ರೆ ಇವಾಗ 5 ಅನ್ನೋದು ಆಡು ಇಂಟು 3 ಇಂಟು 2, ಇವಾಗ ಏನಾಗುತ್ತೆ? 5 3 15, 15 2 30. ಇಲ್ಲಿ ಕೂಡ ಏನು ಬಂತು? ನಮಗೆ ಇವನೇ ಬಂತು, ಕರೆಕ್ಟ್ ಅಲ್ವಾ? ಅಥವಾ ನಾನು ಇವನು ಇಂಟು ಆಡು ತೊಗೊತೀನಿ, ಅವಾಗ ಏನು ಬರುತ್ತೆ ನನಗೆ? ಇವನ್ ಅಂದರೆ ಯಾವುದು? 6. ಯಾವ್ದಾದ್ರು ತೊಗೊಂಡು 2 ಆದರೂ 4 ಆದರೂ 6. ಆಡ್ ಅಂತ ಅಂದರೆ 1 ಇಂಟು 3, ಇವಾಗ ಏನು ಬಂತು ನನಗೆ? 6 1 6, 6 3 18. ಸೊ ಇಲ್ಲಿ ಕೂಡ ಇವನೇ ಬಂತು. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಮಗೆ ಆಡು ತೊಗೊಂಡಾಗ ಮಾತ್ರ ಆಡು ಬರುತ್ತೆ. ಮಿಕ್ಕಿದ್ದು ಏನೇ ಫಾರ್ಮ್ಯಾಟಲ್ಲಿ ತೊಗೊಂಡ್ರು ನಮಗೆ ಆನ್ಸರ್ ಅನ್ನೋದು ಇವನೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನಮಗೆ ಈ ಥರ ಪ್ರಾಡಕ್ಟ್ ಕೇಳಿದಾಗ ಆಡ್ ಬರುತ್ತಾ, ನಂಬರ್ ಇವನ್ ಬರುತ್ತಾ ಅಂತ ಕೇಳಿದಾಗ ನಮಗೆ ಆಡು ಕೇಸಲ್ಲಿ ಮಾತ್ರ ನಮಗೆ ಆನ್ಸರ್ ಅನ್ನೋದು ಆಡ್ ಬರುತ್ತೆ. ಓಕೆ, ವೆನ್ ಆಲ್ ನಂಬರ್ಸ್ ಆರ್ ಆಡ್ ದೆನ್ ವಿ get odd number as answer. Okay, in all other case we get even number. ಓಕೆನಾ? ಇನ್ನೆಲ್ಲ ಕೇಸಲ್ಲೂ ನಮಗೆ ಇವನ್ ನಂಬರೇ ಸಿಗುತ್ತೆ. ಸೊ ಇದು ಮಸ್ತ್ ಕಾನ್ಸೆಪ್ಟು. ಸೊ ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿ ಆಗಿಬಿಡುತ್ತೆ ನಿಮಗೆ. ಸೊ ಇವಾಗ ಆನ್ಸರ್ ಏನಾಗುತ್ತೆ? 3 ಡೈಸ್ ಬಿಟ್ಟಾಗ ಸೊ ಆಡ್ ನಂಬರ್ ಬರೋಕ್ಕೆ ಪ್ರಾಬಬಿಲಿಟಿ ಏನು? ಬರೀ ಒಂದೇ ಚಾನ್ಸು. ಸೊ 1/2/3 ಅಂತಂದರೆ 1/8. ಅದೇ ಇವನ್ ಅಂತ ಕೇಳಿದಿದ್ರೆ 7/8. ಓಕೆನಾ? ಏನಿಲ್ಲ ಇಲ್ಲಿ ಏನು, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 5 ಡೈಸ್ ರೋಲ್ಡ್ ಅಂತ ಕೊಟ್ಟರು ಅಂದ್ಕೊಳ್ಳಿ. 5 ಡೈಸ್ ರೋಲ್ಡ್. ಓಕೆ, 5 ಡೈಸ್ ರೋಲ್ಡ್ ಕೊಟ್ಬಿಟ್ಟು ಆಡ್ ಎಲ್ಲನೂ ಅದು ಪ್ರಾಡಕ್ಟು
ಪ್ರಾಡಕ್ಟು ಆಡ್ ಬರೋಕ್ಕೆ ಎಷ್ಟು ಪ್ರಾಬಬಿಲಿಟಿ ಅಂತಂದರೆ ಸೀದಾ 2 ಪವರ್ 5 ಇಲ್ಲಿ 2 ಪವರ್ 5 - 1 ಸಿಂಪಲ್ ಅಷ್ಟೇ. ಸೊ ಇಷ್ಟು 2 ಪವರ್ 5 ಅಂತ ಅಂದರೆ ಏನು, 2 2 4, 4 2 8, 8 2 16, 32. ಸೊ ಇಲ್ಲಿ ಮೇಲ್ಗಡೆ ಏನು ಬರುತ್ತೆ 31, ಸಾರಿ ಆಡ್ ಅಲ್ವಾ, 1/32 ಬರುತ್ತೆ. ಅದೇ ಈವನ್ ಕೇಳಿದ್ದಿದ್ರೆ ಇದು 31/32 ಬರುತ್ತೆ. ಸೊ ಇದು 1/2 ಯಾವಾಗ ಆಡ್ ಕೇಳಿದ್ರೆ, ಆಡ್ ಬರೋದು ನಮಗೆ ಕೇವಲ ಒಂದೇ ಚಾನ್ಸು. ಎಲ್ಲನೂ ಆಡೇ ಬಂದಾಗ ಮಾತ್ರ ನಮಗೆ ಆನ್ಸರ್ ಅನ್ನೋದು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆಡ್ ಬರುತ್ತೆ. ಮಿಕ್ಕಿದ ಎಲ್ಲ ಇನ್ಸ್ಟೆನ್ಸಲ್ಲೂ ನಮಗೆ ಈವನ್ ನಂಬರೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈವನ್ ಬರೋದು ನಮಗೆ 31/32, ಆಡ್ ಯಾವಾಗ ಬರುತ್ತೆ 1/32. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಈಗ ನಮಗೆ 10 ಡೈಸ್ ರೋಲ್ಡ್ ಅಂತ ಅಂದ್ಕೊಳ್ಳಿ. ಓಕೆ, 10 ಡೈಸ್ ರೋಲ್ಡ್ ಕೊಟ್ಬಿಟ್ಟು ಈವನ್ ನಂಬರ್ ಬರೋಕ್ಕೆ ವಾಟ್ ಈಸ್ ದ ಪ್ರಾಬಬಿಲಿಟಿ, ಅದ್ರ ಪ್ರಾಡಕ್ಟು ಇವಾಗ 10 ಡೈಸು ರೋಲ್ ಮಾಡಿ 10 ಡೈಸು ಮಲ್ಟಿಪ್ಲೈ ಮಾಡಿದಾಗ ಇವನ್ ನಂಬರ್ ಬರೋಕ್ಕೆ ಎಷ್ಟು ಪ್ರಾಬಬಿಲಿಟಿ ಅಂತ ಅಂದರೆ ಸಿಂಪಲ್ ಆಗಿ 2 ಪವರ್ 10, 2 ಪವರ್ 10 - 1, 2 ಪವರ್ 10 ಅಂತ ಅಂದರೆ 1024, ಇದು 1023. ಇಷ್ಟೇ ನಮ್ಮ ಆನ್ಸರ್ ಡೈರೆಕ್ಟಾಗಿ. ಅದೇ ಇಲ್ಲಿ ಆಡ್ ಕೇಳಿದ್ದಿದ್ರೆ ಅವಾಗ 1/1024 ಸಿಂಪಲ್. ಓಕೆನಾ? ಸೊ ಅವ್ರು ಎಷ್ಟೇ ಕೊಡಲಿ, ಎಷ್ಟೇ ಡೈಸ್ ಕೊಡಲಿ, ಆಡ್ ನಂಬರ್ ಪ್ರಾಡಕ್ಟ್ ಬರಬೇಕು ಅಂತ ಅಂದರೆ ಅದು ಒಂದೇ ಚಾನ್ಸ್ ನಮಗೆ ಇರೋದು, ಇನ್ನು ಅದನ್ನ ಬಿಟ್ಟರೆ ಬರೋಲ್ಲ. ಈವನ್ ನಂಬರು ಒಂದು ಬಿಟ್ಟು ಮಿಕ್ಕಿದೆಲ್ಲ ಈವನ್ ನಂಬರೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ರಾಬಬಿಲಿಟಿಲಿ ಇನ್ನೊಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಯಾವುದು 1 ಅಂದರೆ 100%. ಅರ್ಥ ಆಗ್ತಿದ್ವಾ? ಸೊ ಎಲ್ಲ ಆನ್ಸರ್ ನಮಗೆ ವಿತಿನ್ 1 ಅಂದರೆ ವಿತಿನ್ 100% ಇರುತ್ತೆ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಸೊ ಸಿಂಪಲ್ ಆಡ್ ಈವನ್ ಕೊಟ್ಟಾಗ ಈ ಥರ ಮಾಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ನಾವು ಆಡ್ ಮತ್ತು ಈವನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ವಿ. ಇವಾಗ ಇನ್ಯಾವ ಥರ ಕಾನ್ಸೆಪ್ಟ್ಸ್ ಇರುತ್ತೆ ಸೊ ಈಗ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಡೈಸ್ ಆರ್ ರೋಲ್ಡ್. ಓಕೆ, 2 ಡೈಸ್ ಆರ್ ರೋಲ್ಡ್ ಅಂತ ಕೊಟ್ಬಿಟ್ಟು ವಾಟ್ ಈಸ್ ದ ಪ್ರಾಬಬಿಲಿಟಿ, ವಾಟ್ ಈಸ್ ದ WP ಅಂತ ಬರೀತೀನಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಮ್ 9. ಸಮ್ ಅಂದರೆ ಏನು, ಈ 2 ಡೈಸ್ ರೋಲ್ ಮಾಡಿ ಆ ಬರೋ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ 9 ಬರೋಕ್ಕೆ ಚಾನ್ಸ್ ಎಷ್ಟು ಅಂತ ಕೇಳ್ತಾರೆ. ಓಕೆನಾ? ಸೊ ಇಲ್ಲಿ 2 ಡೈಸ್ ಇರೋದ್ರಿಂದ ಡಿನಾಮಿನೇಟರ್ ಏನಾಗುತ್ತೆ 6 ಪವರ್ 2 ಆಗುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ 36. ಇದು ಆಡ್ ಈವನ್ ಕಾನ್ಸೆಪ್ಟ್ ಅಲ್ಲ, ಅದಕ್ಕೆ ನಾನು ಇಲ್ಲಿ ಡೈಸ್ 6 ಸೈಡ್ಸ್ ಇರುತ್ತೆ. ಸೊ 6 ಪವರ್ 2 36, ನಮಗೆ ಟೋಟಲ್ ಪಾಸಿಬಿಲಿಟೀಸು 36. ಓಕೆ, ಅದರಲ್ಲಿ ಅವ್ರು ಕೇಳಿರೋ ಕ್ವಶನ್ ಏನು, ಸಮ್ 9 ಯಾವಾಗ ಬರುತ್ತೆ, ಇವಾಗ ನಮಗೆ ಒಂದು ಡೈಸಲ್ಲಿ 1 ನಂಬರಿಂದ 6 ನಂಬರ್ವರೆಗೂ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ 2 ಡೈಸ್ ಆ್ಯಡ್ ಮಾಡಿದ್ರೆ ಮಿನಿಮಮ್ ನಮಗೆ 2 ಬರುತ್ತೆ, ಯಾಕಂದರೆ 1 + 1. ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ, 2 ಡೈಸಲ್ಲಿ ಆ್ಯಡ್ ಮಾಡಿದಾಗ ಮ್ಯಾಕ್ಸಿಮಮ್ಮು 12 ಬರುತ್ತೆ, 6 + 6. ಓಕೆನಾ? ಅವ್ರು ಕೇಳ್ತಿರೋದೇನು, ಸಮ್ 9 ಬರೋಕ್ಕೆ ಎಷ್ಟು ಪ್ರಾಬಬಿಲಿಟಿ. ಸೊ ನಮಗೆ 9 ಬರಬೇಕು ಅಂತಂದರೆ ಯಾವ್ಯಾವ ನಂಬರ್ನ ಆ್ಯಡ್ ಮಾಡ್ಬೋದು, 6 3, 3 6, 5 4, 4 5 ಇಷ್ಟೇ, ಇನ್ಯಾವುದೂ ಇಲ್ಲ. 2 ಡೈಸ್ ಬಿಟ್ಟಾಗ 6 3 ಮಾಡಿದ್ರೆ 9 ಬರಬೇಕು, 9 ಬರುತ್ತೆ. 3 6 ಮಾಡಿದ್ರೆ 9 ಬರುತ್ತೆ. 5 4 ಮಾಡಿದ್ರೆ 9 ಬರುತ್ತೆ. 4 5 ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಸೊ ಟೋಟಲ್ ಎಷ್ಟು ಪಾಸಿಬಿಲಿಟೀಸು 4/9, 4/36. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 1s 4 9s 1/9. ಸೊ ಇದು ನಮ್ಮ ಆನ್ಸರ್ ಪ್ರಾಬಬಿಲಿಟಿ ಆಗುತ್ತೆ, ನಮ್ಮ ಆನ್ಸರ್ ಆಗುತ್ತೆ. ಓಕೆನಾ? ಈಗ ಅದೇ ಕ್ವಶನಲ್ಲಿ ನಮಗೆ ಸಮ್ 9 ಬದಲು 8 ಇದ್ದಿದ್ರೆ ಅವಾಗ ಏನೇನು ಪಾಸಿಬಿಲಿಟಿ ಆಗ್ತಿತ್ತು ನಮಗೆ, ಯಾವ್ದು 4 + 4 8 ಆಗುತ್ತೆ, 5 + 3 3 + 5 6 2 2 6. ಕರೆಕ್ಟ್ ಅಲ್ವಾ? ಸೊ 1 2 3 4 5 ಇನ್ಯಾವ್ದಾರು ಆಗುತ್ತಾ, ಆಗಲ್ಲ. 6 7 + 1 ಮಾಡ್ಕೊಬೋದಾ, 7 ಬರೋದೇ ಇಲ್ಲ ಡೇಸಲ್ಲಿ. ಸೊ ಇಷ್ಟು ಪಾಸಿಬಿಲಿಟೀಸು. 2 ಡೇಸ್ ಬಿಟ್ಟಿರೋದ್ರಿಂದ ಕೆಳಗಡೆ 6 ಪವರ್ 2 ಅಂದರೆ 36, 5/36. ಫರ್ದರ್ ಸಿಂಪ್ಲಿಫೈ ಆಗಲ್ಲ. ಸೊ ನಮ್ಮ ಆನ್ಸರ್ 5/36. ಇಷ್ಟು ಪಾಸಿಬಿಲಿಟೀಸು. ಏನು, 2 ಸಮ್ ಮಾಡಿದ್ರೆ 8 ಬರೋಕ್ಕೆ. ಸೊ ಇವಾಗ 8 ಬದಲು ಫಾರ್ ಎಕ್ಸಾಂಪಲ್ ನಮಗೆ ಇದೆಲ್ಲ ಕ್ವಶನ್ಸ್ ಅಂತಲೇ ಅಂದ್ಕೊಳ್ಳಿ, ಎಕ್ಸಾಂಪಲ್ಸ್ ಏನಲ್ಲ, ಎಕ್ಸಾಂಪಲ್ ಏನಂತಲ್ಲ, ಕ್ವಶನ್ಸ್ ಅಂತಲೇ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 2 ಡೈಸ್ ಆರ್ ರೋಲ್ಡ್. ಓಕೆ, 2 ಡೈಸ್ ಆರ್ ರೋಲ್ಡ್ ಬಿಟ್ಟಾಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 8. ಅಟ್ಲೀಸ್ಟ್ 8 ಅಂತ ಅಂದರೆ 8 ಆಗಿರ್ಬೋದು, 9 ಆಗಿರ್ಬೋದು, 10 ಆಗಿರ್ಬೋದು, 11 ಆಗಿರ್ಬೋದು, 12 ಆಗಿರ್ಬೋದು. ಓಕೆನಾ? ಸೊ ಇದರಲ್ಲಿ ಏನು ಕೇಳ್ತಾ ಇದ್ದಾರೆ, 2 ಡೈಸ್ ರೋಲ್ ಮಾಡಿದಾಗ ಅಟ್ಲೀಸ್ಟ್ 8 ಬರೋಕ್ಕೆ, ಸಮ್ 8 ಬರೋಕ್ಕೆ ವಾಟ್ ಈಸ್ ದ ಪ್ರಾಬಬಿಲಿಟಿ, ಅಟ್ಲೀಸ್ಟ್ 8 ಅಂತ ಕೇಳಿದ್ದಾರೆ. ಸೊ 8 ಆಗಿರ್ಬೋದು, 9 ಆಗಿರ್ಬೋದು, 10 ಆಗಿರ್ಬೋದು, 11 ಆಗಿರ್ಬೋದು, 12 ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇವಾಗ 8 ಯಾವ್ದು ಬರುತ್ತೆ, 2 ಡೈಸ್ ಅಲ್ವಾ, ಸರಿ ಅಂದ್ಬಿಟ್ಟು ಮಾಡ್ಕೊಬೋದು. 4 4, ಅದಾದಮೇಲೆ 5 3, 3 5, 6 2, 2 6, 8 ಆಗೋಯಿತು. 9 ಯಾವ್ದು ಬರುತ್ತೆ, 9 ಆಲ್ರೆಡಿ 6 3, 3 6, 5 4, 4 5.
10 ಯಾವುದಾಗುತ್ತೆ 6 4 4 6 ಇನ್ಯಾವುದೂ ಆಗಲ್ಲ, ಕರೆಕ್ಟ್ ಅಲ್ವಾ. 11 ಯಾವುದಾಗುತ್ತೆ 5 6 6 5 12 ಯಾವುದಾಗುತ್ತೆ 6 ಮತ್ತು 6. ಸೊ ಟೋಟಲ್ ಎಷ್ಟಾಯಿತು 1 2 3 4 5 6 7 8 9 10 11 12 13 14, ಕರೆಕ್ಟ್ ಅಲ್ವಾ. ಸೊ 4 ಡೇಸ್ ರೋಲ್ ಮಾಡಿರೋದ್ರಿಂದ 2 ಡೇಸ್ ರೋಲ್ ಮಾಡಿರೋದ್ರಿಂದ 6 ಪವರ್ ಏನಾಗುತ್ತೆ 6 ಪವರ್ 2 ಅಂದರೆ ಕೆಳಗಡೆ ನಮಗೆ ಡಿನಾಮಿನೇಟರ್ ಏನು ಬರುತ್ತೆ 36. ಸೊ ಇಲ್ಲಿ ಎಷ್ಟು ಬಂತು 1 2 3 4 5 6 7 8 9 10 11 12 13 14 15 1 2 3 4 5 6 7 8 9 10 11 12 13 14 14/36. ಸರಿ, ನಾನು ಇಲ್ಲೊಂದು ಮಿಸ್ ಅದೇ 5 5 ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ 5 ಬಂತು, ಇಲ್ಲಿ 4 ಬಂತು, ಇಲ್ಲಿ 3 ಬರಬೇಕಲ್ವಾ. 5 5 ಮಾಡಿದ್ರೆ 10 ಬರುತ್ತೆ. ಸೊ 15/36. ಇದು ಫರ್ದರಾಗಿ ಸಿಂಪ್ಲಿಫೈ ಆಗುತ್ತೆ ಯಾವುದರಿಂದ 3ಇಂದ 3 5s 3 12s 5/12 ಬಂತು. ಇಲ್ಲಿವರೆಗೂ ಓಕೆ. 2 ಡೇಸ್ ಕೊಟ್ಟಾಗ ಏನೊಂದು ಅಟ್ಲೀಸ್ಟ್ ಕೊಟ್ಟಾಗ ಮಾಡ್ಕೊಂಬಿಡ್ತೀವಿ. ಪರ್ ಸಪೋಸ್ 2 ಡೇಸ್ ಬದಲು 3 ಡೇಸ್ ಕೊಟ್ಟರೆ 3 days are rolled. When 3 days are rolled, what is the probability of getting? ಇದು 9 ಅಲ್ಲ, ಅಟ್ಲೀಸ್ಟ್ ಇವಾಗ ಅಟ್ಲೀಸ್ಟ್ ಕೊಟ್ಟರೆ ಅವಾಗೇನಾಗುತ್ತೆ 3 days ಅಂತ ಅಂದರೆ ಮೂರು ನಂಬರ್ ಆ್ಯಡ್ ಮಾಡಿದಾಗ 8 ಬರಬೇಕು ಅಂತಂದರೆ ನಮಗೆ ಬೇಜಾನ್ ಸಿಕ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಅರ್ಥ 8 ಬರಬೇಕು ಅಂತಂದರೆ 8 ಆಗಲಿ 9 ಆಗಲಿ 10 11 12 ಅಟ್ಲೀಸ್ಟ್ ಕೇಳಿರೋದು 3 days ಬಿಟ್ಟಾಗ 8ಗೆ ನಮಗೆ 4 2 2 2 2 4 ಅದಾದಮೇಲೆ 3 5 2 2 4 ಅದಾದಮೇಲೆ ಇನ್ಯಾವುದು ಬರುತ್ತೆ 1 1 5 2 2 5 2 5 1 ಈ ಥರ ಬರ್ಕೊಂಡು ಇಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬಿಡ್ಬೋದು ನಾವು, ಕರೆಕ್ಟ್ ಅಲ್ವಾ. ಸೊ 2 ಡೇಸ್ ಕೊಟ್ಟರೆ ಏನೋ ಇಲ್ಲಿ ಬರ್ಕೊಂಡು ಮಾಡ್ಕೊಂಬಿಟ್ವಿ. 3 ಡೇಸ್ ಕೊಟ್ಟಾಗ ಹಂಗೆ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ 2 ಡೇಸ್ ಕೊಟ್ಟಾಗೂ ಇಷ್ಟೆಲ್ಲ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಕ್ಸಾಮಲ್ಲಿ. ಸೊ ನಾವೇನು ಮಾಡೋಣ, ಈಗ 2 ಡೇಸ್ ಆಗಲಿ 3 ಡೇಸ್ ಆಗಲಿ 4 ಡೇಸ್ ಆಗಲಿ ನಾರ್ಮಲಾಗಿ 2 3ನೇ ಕೇಳೋದು. ಸೊ 2 3 ಕೊಟ್ಟಾಗ ನಾವು ಏನು ಮಾಡೋಣ, ಒಂದು ಟೇಬಲ್ ತಿಳ್ಕೊಳ್ಳೋಣ. ಓಕೆ, ಆ ಟೇಬಲ್ ಕಲ್ತ್ಕೊಂಬೋಣ. ಸೊ ಆ ಟೇಬಲ್ ಕಲ್ತ್ಕೊಂಡ್ರೆ ಅವ್ರು ಯಾವುದೇ ಕ್ವಶನ್ ಕೊಟ್ರಿ ಆರಾಮಾಗಿ ಮಾಡ್ಬೋದು, ಸರಿನಾ. ಸೊ ಇವಾಗ ನಾವು ಟೇಬಲ್ ತಿಳ್ಕೊಳ್ಳೋಣ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. 2 ಡೇಸ್ದು ಮತ್ತು 2 ಡೇಸ್ದು 3 ಡೇಸ್ದು 4 ಡೇಸ್ದು ಕೂಡ ತಿಳ್ಕೊಳ್ಳೋಣ. 4 ಡೇಸ್ದು ಕೊಡಲ್ಲ, ರೇರಾಗಿ ಕೊಡ್ತಾರೆ, ಬಟ್ ಸ್ಟಿಲ್ 2 ಡೇಸ್ದು ಕ್ಲೀನಾಗಿ ಬರ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಗುಡ್ ಹ್ಯಾಂಡ್ ರೈಟಿಂಗ್ ಅಷ್ಟು ಕ್ಲೀನಾಗಿ ಬರ್ಕೊಳ್ಳಿ. ಸೊ ಇಲ್ಲಿ ಸಮ್ಮು, ಓಕೆ, ಇಲ್ಲಿ ಕೆಳಗಡೆ ಪ್ರಾಬಬಿಲಿಟಿ ಅಂದರೆ ಎಷ್ಟು ಸಲ ಆಗ್ಬೋದು ಅಂತ, ಸರಿನಾ. ಸೊ ಓಕೆ, ಈಗ 2 ಡೇಸ್ ರೋಲ್ ಮಾಡಿದಾಗ ಮಿನಿಮಮ್ ನಂಬರ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 2, ಕರೆಕ್ಟ್ ಅಲ್ವಾ. ಮ್ಯಾಕ್ಸಿಮಮ್ಮು 12, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಆ ನಂಬರ್ಸ್ ಬರ್ಕೊಳ್ಳಿ 2 3 4 5 6 7 8 9 10 11 12. ಓಕೆ, ಬರ್ಕೊಂಡ್ರೆ ಈಗ ಸೊ ಇಲ್ಲಿಂದ ಇಲ್ಲಿವರೆಗೂ ನಂಬರ್ ಬರುತ್ತೆ ಅಲ್ವಾ. 2 ಡೇಸ್ ರೋಲ್ ಮಾಡಿದಾಗ ಅಲ್ಲಿ ಬಂದಿರೋ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಮಿನಿಮಮ್ 2 ಬರಬೇಕು, ಮ್ಯಾಕ್ಸಿಮಮ್ 12 ಬರಬೇಕು. ಇನ್ನು ಅದ್ರ ಮೇಲಂತೂ ಹೋಗಲ್ಲ ಖಂಡಿತ, ಕರೆಕ್ಟ್ ಅಲ್ವಾ. ಸೊ ಇವಾಗ 2 ಡೇಸ್ ರೋಲ್ ಮಾಡಿದಾಗ ನಮಗೆ ಡಿನಾಮಿನೇಟರ್ ಏನು ಬರುತ್ತೆ 36, ಕರೆಕ್ಟ್ ಅಲ್ವಾ. ಒಂದಕ್ಕೆ 6 ಸೈಡ್ಸ್ ಇರುತ್ತೆ. ಟೋಟಲ್ ಕಾಂಬಿನೇಷನ್ಸು 36 ಬರುತ್ತೆ, ಕರೆಕ್ಟ್ ಅಲ್ವಾ. ಈಗ ನಮಗೆ 2 ಯಾವಾಗ ಬರುತ್ತೆ 1 + 1 ಅಂದರೆ ಬರೀ ಒಂದೇ ಚಾನ್ಸು, ಕರೆಕ್ಟ್ ಅಲ್ವಾ, ಒಂದೇ ಪ್ರಾಬಬಿಲಿಟಿ. ಅದೇ ಥರ 12 ಕೂಡ ಅಷ್ಟೇ ಒಂದೇ ಪ್ರಾಬಬಿಲಿಟಿ. 3 ಯಾವಾಗ ಬರುತ್ತೆ ನಮಗೆ 2 + 1 ಅಥವಾ 1 + 2. ಸೊ ಇಲ್ಲಿ 2, ಇಲ್ಲಿ ಕೂಡ 2. ಓಕೆ, 4 ಎಷ್ಟು ಟೈಮ್ಸ್ ಬರುತ್ತೆ 3 ಟೈಮ್ಸ್ ಬರುತ್ತೆ, ಓಕೆನಾ. 2 + 2 ಅದಾದಮೇಲೆ 2ರಲ್ಲೂ 2 + 2 ಅದಾದಮೇಲೆ 3 + 1 1 + 3. ಸೊ ಇದು 3 ಟೈಮ್ಸ್ ಬರುತ್ತೆ. ಇದು ಕೂಡ 10 3 ಟೈಮ್ಸ್ ಬರುತ್ತೆ. 9 ಆಲ್ರೆಡಿ ಮಾಡಿದ್ವಿ, ಎಷ್ಟು 4 ಟೈಮ್ಸ್ ಬರುತ್ತೆ. ಸೊ 5 ಕೂಡ ನಮಗೆ 4 ಟೈಮ್ಸ್ ಬರುತ್ತೆ. 6 ಆಲ್ರೆಡಿ ಮಾಡಿದ್ವಿ, 6 ಮಾಡಿಲ್ಲಲ್ಲ, 8 ಮಾಡಿದ್ವಿ, 5 ಟೈಮ್ಸ್ ಬರುತ್ತೆ. ಸೊ 6 ಕೂಡ 5 ಟೈಮ್ಸ್ ಬರುತ್ತೆ. 7 ಒಂದು ಮಾತ್ರ 6 ಟೈಮ್ಸ್ ಬರುತ್ತೆ, ಓಕೆನಾ. ಅರ್ಥ ಆಗ್ತಿಲ್ಲ ನಾನೇನು ಹೇಳಿದ್ದು. ಇವಾಗ ಇಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 36 ಬರುತ್ತೆ, ಓಕೆನಾ. ಇಲ್ಲಿ ಏನು ಬರ್ದಿದ್ದೀನಿ ಅರ್ಥ ಆಯ್ತಲ್ವ ನಿಮಗೆ. ಸಮ್ಮು ಅಂದರೆ 2 ಡೇಸ್ ರೋಲ್ ಮಾಡಿದಾಗ ಮಿನಿಮಮ್ 12 ಬರುತ್ತೆ, ಮ್ಯಾಕ್ಸಿಮಮ್ 12 ಮಿನಿಮಮ್ 2 ಬರುತ್ತೆ, ಮ್ಯಾಕ್ಸಿಮಮ್ 12 ಬರುತ್ತೆ, ಓಕೆನಾ. ಸೊ ಪ್ರಾಬಬಿಲಿಟಿ 2 ಬರೋಕ್ಕೆ ಎಷ್ಟು ಪ್ರಾಬಬಿಲಿಟಿ, ಬರೀ ಒಂದೇ ಚಾನ್ಸು 1 + 1 ಅಷ್ಟೇ. 12 ಬರೋಕ್ಕೆ ಬರೀ 6 + 6 ಅಷ್ಟೇ. ಆ ಥರ 3ಗೂ 4ಗೂ 5ಗೂ 6 7 ಬರ್ಕೊಂಡ್ವಿ. ಇಲ್ಲಿಂದ ನೋಡಿ ಸಿಂಪಲ್, ಏನು ಅಷ್ಟೊಂದು ನೆನಪಲ್ಲಿ ಆರಾಮಾಗಿ ನೆನಪಿರುತ್ತೆ. 1 2 3 4 5 6 1 2 3 4 5 ಅಥವಾ 1 2 3 4 5 6 5 4 3 2 1 ಇಷ್ಟೇ.
ಇವಾಗ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಹೇಳಿ 1 2 3 4 5 6 5 4 3 2 1 ಮುಗೀತು. ಇಷ್ಟೇ 2 ಇಂದ 12ವರೆಗೂ ನೆನ್ಪಿಟ್ಕೊತೀರಾ. ಇದು 1 2 3 4 5 6 5 4 3 2 1. ಈಗ ಫಾರ್ ಸಪೋಸ್ ಯಾರಾದರೂ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ 8 ಅಂತಂದರೆ ಡೈರೆಕ್ಟಾಗಿ ಏನು ಬರೀತೀರಾ 5/36. ಅದೇ ಪ್ರಾಬಬಿಲಿಟಿ 9 ಅಂತ ಅಂದರೆ 4/36 ಅಂತ ಅಂದರೆ 1/9. ಓಕೆ, ಈಗ ಅಟ್ಲೀಸ್ಟ್ 8 ಅಂತ ಅಂದರೆ 8 ಆಗಿರ್ಬೋದು, 9 ಆಗಿರ್ಬೋದು, 10 ಆಗಿರ್ಬೋದು, 11 ಆಗಿರ್ಬೋದು, 12 ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಆ್ಯಡ್ ಮಾಡಿ. 5 + 4 9, 10 15, 15/36 ವಿಚ್ ಮೀನ್ಸ್ 5/12. ಅರ್ಥ ಆಯ್ತಲ್ವಾ? ಅಟ್ಮೋಸ್ಟ್ 5 ಅಂತ ಕೊಟ್ಟರು. ಅಟ್ಮೋಸ್ಟ್ 5 ಅಂತಂದರೆ ಮ್ಯಾಕ್ಸಿಮಮ್ 5. ಅಟ್ಮೋಸ್ಟ್ 5 ಬರೋಕ್ಕೆ ಪ್ರಾಬಬಿಲಿಟಿ ಏನು ಅಂತಂದರೆ 4 3 2 1. 4 + 3 + 2 + 1 4 7 8 9 10 10/36 ವಿಚ್ ಮೀನ್ಸ್ ಇನ್ನೆಷ್ಟು 2 5/18. ಓಕೆ, ಅರ್ಥ ಆಗ್ತಿದೆಯಲ್ವಾ? ಅವ್ರು ಏನೇ ಕೇಳಿದ್ರು ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 4 or 8? ಆರ್ ಅಂತ ಅಂದರೆ ಆ್ಯಡು. 4 ಅಥವಾ 8 ಬರೋಕ್ಕೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂದರೆ 4 ಬರೋದೇನು 3, 8 ಬರೋಕ್ಕೆ 5. ಸೊ ಆರ್ ಅಂತ ಕೇಳಿದಾಗ ಆ್ಯಡ್ ಮಾಡಬೇಕು. ಸೊ 8/36. ಸೊ ಇದು ಫರ್ದರಾಗಿ ಸಿಂಪ್ಲಿಫೈ ಆಗುತ್ತೆ. ಕರೆಕ್ಟ್ ಅಲ್ವಾ? 2/9 ಆಗುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್. ಸೊ ಈ ಟೇಬಲ್ ಗೊತ್ತಿದ್ರೆ ಅವ್ರು ಏನೇ ಕ್ವಶನ್ ಕೇಳೋರು ನೀವು ಆರಾಮಾಗಿ ಮಾಡ್ಬೋದು. ಸರಿನಾ? ಸೊ ಅದೇ ಥರ ನಮಗೆ 3 ಡೇಸಲ್ಲಿ ಕೂಡ ಸೇಮ್. 3 ಡೇಸಲ್ಲಿ ಟೇಬಲ್ ಬರ್ಕೊಳ್ಳಿ. ಸಮ್ಮು, ಪ್ರಾಬಬಿಲಿಟಿ. ಇಲ್ಲಿ ನಮಗೆ 3 ಡೇಸ್ ಆ್ಯಡ್ ಮಾಡಿದಾಗ ಎಷ್ಟು ನಂಬರ್ಸ್ ಬರುತ್ತೆ? 3 ಡೇಸ್ ಆ್ಯಡ್ ಮಾಡಿದಾಗ ಎಷ್ಟು ನಂಬರ್ಸ್ ಬರುತ್ತೆ? 3 ಡೇಸ್ ಬಿಟ್ಟಾಗ 1 1 1 ಮಿನಿಮಮ್ 3. ಕರೆಕ್ಟ್ ಅಲ್ವಾ? ಮಿನಿಮಮ್ 3, ಮ್ಯಾಕ್ಸಿಮಮ್ 6 6 6 ಎಷ್ಟು 18. ಓಕೆ, 3 ಇಂದ 18ವರೆಗೂ ಬರ್ಕೊಳ್ಳಿ. 3 4 5 6 7 8 9 10 11 12 13 14 15 16 17 18. ಓಕೆ, ಮುಗೀತು. ಸೊ 3 ಡೇಸಲ್ಲಿ ನಮಗೆ 3 ಯಾವಾಗ ಬರುತ್ತೆ? 1 + 1 + 1 ಓನ್ಲಿ 1 ಟೈಮ್ ಅಷ್ಟೇ. ಅದೇ ಥರ 18 ಕೂಡ ಬರೀ ಒಂದೇ ಟೈಮ್. 4 ಎಷ್ಟೆಲ್ಲ ಬರುತ್ತೆ ಅಂತ ಅಂದರೆ 3 ಟೈಮ್ಸ್. 7 ಕೂಡ 3 ಟೈಮ್ಸ್. 17 ಕೂಡ 3 ಟೈಮ್ಸ್. 5 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 6. 6 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 10. 7 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 15. 8 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 21. 9 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 25. 10 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 27. 11 ಕೂಡ 27. 12 ಮತ್ತು 25 ಉಲ್ಟಾ 21. ಇದಾದಮೇಲೆ 15 10 6 3 1. ಸೊ ಆರಾಮಾಗಿ ಇದು ಹೆಂಗೆ ನೆನ್ಪಿಟ್ಕೊಬೋದು? ಕರೆಕ್ಟಾಗಿ ನೋಡಿ. 1 + 2 3, 3 + 3 6, ಇಲ್ಲಿ +2 ಆಯಿತು, ಇಲ್ಲಿ +3 ಆಯಿತು, ಇಲ್ಲಿ +4 ಆಯಿತು, ಇಲ್ಲಿ +5 ಆಯಿತು, ಇಲ್ಲಿ +6 ಆಯಿತು, ಇಲ್ಲಿ ಮತ್ತೆ +4, ಇಲ್ಲಿ +2, ಇಲ್ಲಿ ಸೇಮ್ ಏನಿಲ್ಲ, ಹಂಗೆ 0, ಏನು ಆ್ಯಡ್ ಆಗಿಲ್ಲ. ಇಲ್ಲಿ ಮತ್ತೆ -2, ಇಲ್ಲಿ -4, ಇಲ್ಲಿ -6 -6, ಇಲ್ಲಿ ಮತ್ತೆ -5 -4 -3 -2. ಇದೆಲ್ಲ ಏನು ಬೇಕಾಗಿಲ್ಲ. ಇಲ್ಲಿ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ, ಇಲ್ಲೇ ಬಂದ್ಬಿಡುತ್ತೆ. ಸೊ 1 3 3 3 + 3 6, 6 + 4 10, 10 + 5 15, 15 + 6 21, 21 + 4 ಮತ್ತೆ 25 + 2 27, ಮತ್ತು ಈ ಕಡೆ 27 25 21 15 10 6 3 1 ಬಂತಾ? ಒಂದು ಸಲ ಕಣ್ಣು ಮುಚ್ಕೊಂಡು ಹೇಳೋಣ. ಫಸ್ಟ್ ನಂಬರ್ ಯಾವುದು? 3. 1 + 2 3, 3 + 3 6, 6 + 4 10, 10 + 5 15, 15 + 6 21. ಮತ್ತು ಇಲ್ಲಿ 21 ಬಂದಾಗ ಮತ್ತೆ 4 ಆ್ಯಡ್ ಮಾಡಬೇಕು. 25 + 2 27, ಮತ್ತು ಈ ಕಡೆ 27 25 21 16 21 15 16 15 10 6 3 1 ಬಂದ್ಬಿಡ್ತಲ್ಲ ಆರಾಮಾಗೆ. ಸೊ ಫಸ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ಡಿಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. ಸಿಂಪಲ್ ಅಷ್ಟೇ. ಸೊ ಇವಾಗ ಅವ್ರು ಏನೇ ಕೇಳ್ರಿ ಆರಾಮಾಗಿ ಮಾಡ್ಬೋದು. ಇವಾಗ ನೀವೇ 1-2 ಕ್ವಶನ್ ಕಮೆಂಟ್ ಮಾಡಿಬಿಡಿ, ನಾನು ಹೇಳ್ತೀನಿ. ಸೊ ಅಟ್ಲೀಸ್ಟ್ 15 ಒಂದು ಆನ್ಸರ್ ಮಾಡಿ. ಅದಾದಮೇಲೆ ಅಟ್ಮೋಸ್ಟ್ 7 ಬರೋಕ್ಕೆ ಎಷ್ಟು ಆನ್ಸರ್ ಮಾಡಿ. ಮೂರನೇದು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸಮ್ 13. ನಾಲ್ಕನೇದು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸಮ್ 18. ಇಷ್ಟು 4ಕ್ಕೂ ಆನ್ಸರ್ ಮಾಡಿ. ಸರಿನಾ? ಇಲ್ಲಿ ಟೇಬಲ್ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಆನ್ಸರ್ ಬಂದ್ಬಿಟ್ಟಿರುತ್ತೆ. ಈಗ 4 ಡೇಸ್ ಇದ್ದಾಗ
ನಮಗೆ ಇಲ್ಲೇನು ಟೋಟಲ್ ಎಷ್ಟು ಬಂದಿರುತ್ತೆ ನಮಗೆ 216. ಇದು ಡಿವೈಡೆಡ್ ಬೈ 216 ಹಾಕೊಬೇಕು ಪ್ರತಿಯೊಂದಕ್ಕೂ, ಯಾಕೆಂದರೆ ಇಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 216 ಬರುತ್ತೆ. ಸೊ 4 ಡೇಸಲ್ಲಿ ನಮಗೆ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ 1296 ಬರುತ್ತೆ. ಅಂದರೆ 1296 ಪ್ರಾಬಬಿಲಿಟೀಸ್ ಅಷ್ಟು ಅಕರೆನ್ಸ್ ಆಗುತ್ತೆ, ಅಷ್ಟು ಟೈಮ್ಸು ಅದು ನಂಬರ್ಸ್ ನಮಗೆ ಬರ್ತಾ ಇರುತ್ತೆ. ಸೊ ಈ ಟೇಬಲ್ ಸ್ವಲ್ಪ ದೊಡ್ಡದಿರುತ್ತೆ. ಸೊ ಇಲ್ಲಿ ಬರ್ಕೊಂಡಿರಿ, ನೆನಪಲ್ಲಿ ಆದರೆ ಸ್ವಲ್ಪ ಬೈಹರ್ಟ್ ಮಾಡಿ ಇಟ್ಕೊಂಡಿರಿ, ದೊಡ್ಡ ನಂಬರ್ಸ್ ಬರುತ್ತೆ ಸ್ವಲ್ಪ. ಸೊ ಇದು ಒಂದೇ ಲೈನಲ್ಲಿ ಆಗಲ್ಲ, ಅದಕ್ಕೆ 2 ಟೈಮ್ಸ್ ಬರ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಿಬಿಡಿ ಮತ್ತೆ. ಓಕೆ, ಈಗ ಮಿನಿಮಮ್ 4 ಡೇಸು ರೋಲ್ ಮಾಡಿದಾಗ ಮಿನಿಮಮ್ ಎಷ್ಟು ಬರುತ್ತೆ 4. 1 + 1 + 1 + 1 4. ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ 24. ಕರೆಕ್ಟ್ ಅಲ್ವಾ? 6 + 6 + 6 + 6 24 ಬರುತ್ತೆ ಸಮ್ಮು. ಕರೆಕ್ಟ್ ಅಲ್ವಾ? ಈಗ 4ಇಂದ 24ವರೆಗೂ ಬರ್ಕೊಬೇಕು. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24. ಓಕೆ, ಬರ್ಕೊಂಡ್ರ? ಟೂ ಮತ್ತು 3 ನೆನಪಲ್ಲಿ ಇಟ್ಕೊಳ್ಳೋಕೆ ಈಸಿ. ಇದು ಸ್ವಲ್ಪ ಈಸಿನೇ, ಜಸ್ಟ್ ನಾನು ಬರೀತೀನಿ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ 4 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 1 ಟೈಮೇ. 5 ಎಷ್ಟು ಟೈಮ್ಸ್ ಬರುತ್ತೆ ಅಂದರೆ 4. ಇದು 10, ಇದು 20, ಇದು 35, ಇದು 56, ಇದು 80, ಇದು 104 ಟೈಮ್ಸ್, ಇದು 125, ಅದಾದಮೇಲೆ ಇದು 140, ಇದು 146. ಓಕೆ, ಇದು ಇಲ್ಲಿ ಸೆಂಟರ್ ಅಲ್ವಾ, 1 2 3 4 5 6 7 8 9 10 11 12 13 14 15 16 17 18 19 20 21. ಸೊ 21ಅಲ್ಲಿ ಈ 11th ನಂಬರ್ ಇದು. ಸೊ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಎಷ್ಟು ನಂಬರ್ ಬಂತು 146. ಈಗ 146ಇಂದ ಉಲ್ಟಾ ಬರ್ಕೊಂಡು ಹೋಗಿ 140, ಮತ್ತು ಇದೆಷ್ಟು 125, 104, 80, 56, 35, 20, 10, 4, 1 ಇಷ್ಟೇ. ಸೊ ಇಷ್ಟು ಕೆಳಗಡೆ ನೀವು ಪ್ರಾಬಬಿಲಿಟಿ ಆ್ಯಡ್ ಮಾಡಿದ್ರೆ ನಿಮಗೆ 1296 ಬರುತ್ತೆ. ಸೊ ಇದರಲ್ಲಿ ಕೂಡ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 21 ಸಮ್ 21 ಕೇಳಿದ್ರೆ ಎಷ್ಟು 21/1296 ಆಗುತ್ತೆ. ಇದು ಫರ್ದರಾಗಿ 3ಇಂದ ಸಿಂಪ್ಲಿಫೈ ಆಗುತ್ತೆ. ಅದೇ ನಿಮಗೆ ಇವಾಗ ಇದನ್ನು ನೀವೇ ಮಾಡಿ ಆನ್ಸರು. ಅಟ್ಲೀಸ್ಟ್ 21 ಬರೋಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆ, ಈ 5ಕ್ಕೂ ನೀವೇ ಆನ್ಸರ್ ಮಾಡಿ. ಸೊ ಈ 4th ಡೇಸು ಸ್ವಲ್ಪ ಸ್ವಲ್ಪ ಲೆಂತ್ ಇರುತ್ತೆ. 1 + 6 ಇಲ್ಲಿ +4 ಇಲ್ಲಿ +10 ಒಂದೊಂದು ಥರ ಇರುತ್ತೆ. ಸೊ ಈ ಥರ ಇರಲ್ಲ. ಸೊ ಇದು ನೀವು ನಾರ್ಮಲಾಗಿ 1 4 10 20 35 56 80 104 125 140 146 ಇಷ್ಟು ನೆನ್ಪಿಟ್ಕೊಂಡ್ರೆ ಇದು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇದು ಬೈಹರ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಷ್ಟೇ ಡೈಸಲ್ಲಿ ಕೇಳೋದು ನಿಮಗೆ. ಕೇಳಿದ್ರೆ ಆಡ್ ಈವನ್ ಕೇಳ್ತಾರೆ. ಆಡ್ ಈವನ್ ಕೇಳಿದ್ರೆ ಏನು ಮಾಡಬೇಕು ಗೊತ್ತು. ಇದರಲ್ಲಿ ಪ್ರಾಡಕ್ಟ್ ಕೇಳೋಕ್ಕಾಗಲ್ಲ ನಿಮಗೆ, ಸರಿನಾ? ಅದರಲ್ಲಿ ಕೇಳಿದ್ರೆ ನಿಮಗೆ ಆಡ್ ಈವನ್ ಪ್ರಾಡಕ್ಟ್ ಕೇಳ್ತಾರೆ. ಆಡ್ ಈವನ್ ಕೊಟ್ಟರೆ ಏನು ಮಾಡಬೇಕಂತ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅಥವಾ ನಿಮಗೆ ಸಮ್ಮು ಅಟ್ಲೀಸ್ಟು ಅಟ್ಮೋಸ್ಟು ಅಥವಾ ಸಮ್ ಕೇಳ್ತಾರೆ. 2 ಡೇಸು 3 ಡೇಸು 4 ಡೇಸು. ಇದರಲ್ಲಿ ಇನ್ನೊಂದು ಕೇಳ್ತಾರೆ. ಇನ್ನೊಂದು ಏನು ಅಂತ ಅಂದರೆ ಟ್ರಿಪ್ಲೆಟ್ಸ್ ಅಥವಾ ಡಬ್ಲೆಟ್ಸ್ ಅಂತ. ಅಂದರೆ ಇವಾಗ 2 ಡೇಸ್ ರೋಲ್ ಮಾಡಿದಾಗ ಸೇಮ್ ನಂಬರ್ ಬರೋಕ್ಕೆ ಎಷ್ಟು ಚಾನ್ಸಸ್ ಇದೆ ಅಂದರೆ 1 1 2 2 3 3 4 4 5 5 6 6 ಆ ಥರ ಎಷ್ಟು ಬರೀ 6 ಚಾನ್ಸ್. 6/36 1/6. ಟ್ರಿಪ್ಲೆಟ್ಸ್ ಏನು ಅಂತಂದರೆ 3 ಡೇಸ್ ರೋಲ್ ಮಾಡಿದಾಗ ಪ್ರತಿ ಡೇಸಲ್ಲಿ ಸೇಮ್ ನಂಬರ್ ಬರೋಕ್ಕೆ ಎಷ್ಟು ಪಾಸಿಬಿಲಿಟಿ ಇರುತ್ತೆ 1 1 1 2 2 2 3 3 3 4 4 4 5 5 5 6 6 6. ಇದರಲ್ಲಿ ಕೂಡ 6, ಇದರಲ್ಲಿ ಕೂಡ 6, 6/30. ಇದರಲ್ಲಿ 216 ಆಗುತ್ತೆ. 6/216. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ 1/36 ಆಗುತ್ತೆ. 4 ಟೈಮ್ಸ್ ಅಂತ ಕೇಳಿದ್ರೆ 4 ಟೈಮ್ಸು ಸೇಮ್ ನಂಬರ್ ಬರೋಕ್ಕೆ, ಓಕೆ, 4 ಟೈಮ್ಸು ಸೇಮ್ ನಂಬರ್ ಬರೋಕ್ಕೆ ಚಾನ್ಸಸ್ ಎಷ್ಟಿರುತ್ತೆ ಅಂತ ಅಂದರೆ ನಮಗೆ 1/1296 ಸಾರಿ 6/1296. ಇಲ್ಲಿ ಕೂಡ 6 ಏನು 1 1 1 1 1 2 2 2 2 3 3 3 3 4 4 4 ಆ ಥರ. ಸೊ ಇಲ್ಲಿ ಕೂಡ 6/1296. ಇದು 1/ನಮಗೆ 216 ಆನ್ಸರ್ ಬರುತ್ತೆ. ಸೊ ಇದನ್ನು ಕೇಳೋಕ್ಕೆ ಕೂಡ ಆಪ್ಷನ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಇದು ಟ್ರಿಪ್ಲೆಟ್ಸ್ ಅಂದರೆ ಒಂದು 2 ಡೇಸ್ ರೋಲ್ ಮಾಡಿದಾಗ ಎಲ್ಲದರಲ್ಲೂ 2 2 ಅಥವಾ ಎಲ್ಲದರಲ್ಲೂ 1 1 ಅಥವಾ ಎಲ್ಲದರಲ್ಲಿ 3 3 ಇರೋಕ್ಕೆ ಅಂದರೆ ಡಬಲ್ ನಂಬರ್ ಇರೋಕ್ಕೆ ಎಷ್ಟು ಪಾಸಿಬಲ್ ಅಂತ ಅಂದರೆ 6 ಟೈಮ್ಸು. 2 ಡೇಸ್ ಮಾಡಿದಾಗ 36 ಇರುತ್ತೆ ಟೋಟಲ್ ಪಾಸಿಬಿಲಿಟೀಸು. ಅದರಲ್ಲಿ ನಮಗೆ ಡಬಲ್ ಬರೋದು ಮೇಲ್ಗಡೆ ನ್ಯೂಮರೇಟರಲ್ಲಿ 6 ಇರುತ್ತೆ. ಅದೇ ಟ್ರಿಪ್ಲೆಟ್ಸ್ ಕೇಳಿದ್ರೆ 6/216 ಆಗುತ್ತೆ. ಅದೇ 4 ಟೈಮ್ಸ್ ಕೇಳಿದ್ರೆ ಅಂದರೆ 4 ಡೇಸ್ ರೋಲ್ ಮಾಡಿದಾಗ ಇವಾಗ 1 1 1 1 1 1 1 1 ಬರುತ್ತೆ.
2 ಬರುತ್ತೆ. ಆ ಥರ ಎಷ್ಟು ಪಾಸಿಬಿಲಿಟೀಸ್ ಅಂತೆ 6 ಟೈಮ್ಸ್ ಅಷ್ಟೇ. ಯಾಕಂದರೆ 1 1 1 1 2 2 2 2 3 3 3 3 4 4 4 4 5 5 5 5 6 6 6 6 ಅಷ್ಟೇ ಬರೋಕ್ಕಾಗುತ್ತೆ. ಸೊ 6 ಟೈಮ್ಸ್ 6/1296. ಸೊ ಅದೇನಾಗುತ್ತೆ 1/216. ಸೊ ಇಲ್ಲಿಗೆ ಡೈಸ್ ಮುಗಿದೋಯ್ತು. ಇಷ್ಟೇ ಡೈಸಲ್ಲಿ ಕೇಳಿದ್ರೆ ನಿಮಗೆ ಅಟ್ಲೀಸ್ಟು 2 ಡೈಸು 3 ಡೈಸು ಆಡು ಇವನು ಈ ಥರ ಕೇಳ್ತಾ ಇರ್ತಾರೆ. ಸೊ ಹೆಂಗೆ ಮಾಡಬೇಕಂತ ಆಲ್ರೆಡಿ ಗೊತ್ತಾಯ್ತಲ್ವ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಕಾರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಡ್ಸಲ್ಲಿ ಅವ್ರಿಗೆ ಸ್ಕೋಪ್ ಜಾಸ್ತಿ ಇರುತ್ತೆ ಕೇಳೋಕ್ಕೆ, ಯಾಕಂದರೆ 52 ಕಾರ್ಡ್ಸ್ ಇರುತ್ತೆ. ಅದ್ರಲ್ಲಿ ಮತ್ತೆ ಡಿವೈಡ್ ಆಗಿರುತ್ತೆ ಕಲರು, ರೆಡ್ ಬ್ಲ್ಯಾಕು, ಮತ್ತು ಸ್ಪೇಡ್ಸು, ಆರ್ಟ್ಸು, ಲೀವ್ಸು, ಡೈಮಂಡ್ಸ್ ಅಂತೆಲ್ಲ ಇರುತ್ತೆ. ಎಲ್ಲ ನಾವು ಅದು ಒಂದೊಂದು ತಿಳ್ಕೊಳ್ಳೋಣ, ಓಕೆನಾ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ಕ್ವಶನ್ಸ್ ಹೇಳೋದನ್ನೆಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.